ಸಮಾಜದಲ್ಲಿ ಬೇರೆ ಬೇರೆ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನತಕ್ಕಂಥ ಆಶಯ ಇರುವ ಸದಭಿಮಾನಿಗಳು ಇದ್ದಾರೆ. ತಮ್ಮ ಪರಿಸರದಲ್ಲಿ ಅಗತ್ಯ ಇರತಕ್ಕಂಥ ಸೇವಾ ಚಟುವಟಿಕೆಗಳನ್ನು ಮಾಡಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಅದರ ಲಾಭವನ್ನು ಒದಗಿಸಿಕೊಟ್ಟು ಅವರ ವ್ಯಕ್ತಿತ್ವವನ್ನು ಅರಳಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥ ಒಂದು ದೊಡ್ಡ ತಂಡ ಉಂಟು. ಆದರೆ ಆ ತಂಡಕ್ಕೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ಅವಶ್ಯಕ ಮಾಹಿತಿ, ತರಬೇತಿ ಕೊಡತಕ್ಕಂಥ ವ್ಯವಸ್ಥೆಗಳು ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ವೆಂಕಟೇಶ ಮೂರ್ತಿಯವರು, ಸುದರ್ಶನ್ಜಿಯವರು ಎಲ್ಲ ಸೇರಿಕೊಂಡು ಈ ರೀತಿ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಮುಖರಿಗೆ ನಾವು ಯಾಕೆ ತರಬೇತಿ ಕೊಡಬಾರ್ದು, ಅವರಿಗೋಸ್ಕರ ಒಂದು ಪಠ್ಯಕ್ರಮವನ್ನು, ಉಪನ್ಯಾಸಗಳನ್ನು, ಕಾರ್ಯಾಗಾರಗಳನ್ನು ಅಥವಾ ಕ್ಷೇತ್ರ ಸಂದರ್ಶನವನ್ನು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟರು. ಪ್ರಕರ್ಷ ಅಕಾಡೆಮಿ ಅಂಥೇಳಿ ಬೆಂಗಳೂರಿನಲ್ಲಿ ಅದರ ಕೇಂದ್ರ ಇದೆ. ಪೂರ್ಣಾವಧಿ ಕಾರ್ಯಕರ್ತರಿದ್ದಾರೆ, ಮಾರ್ಗದರ್ಶನ ಮಾಡತಕ್ಕಂಥ ಹಿರಿಯರಿದ್ದಾರೆ. ಹೀಗಿರಬೇಕಾದ್ರೆ ಸೇವಾ ಕ್ಷೇತ್ರದ ಪ್ರಮುಖರು ಸಾಮಾನ್ಯವಾಗಿ ಸೇವಾ ಕ್ಷೇತ್ರದಲ್ಲಿ ಒಂದು ಟ್ರಸ್ಟು ಅಥವಾ ಸೊಸೈಟಿ ಅಥವಾ ಕಂಪನಿಯ ಸಾಂಸ್ಥಿಕ ಸ್ವರೂಪದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ ಅಂತ ಹೇಳಿದರೆ ಅದರ ವಿಶ್ವಸ್ತರು, ಟ್ರಸ್ಟೀಸ್. ಸೊಸೈಟಿ ಅಂತ ಹೇಳಿದರೆ ಅದರ ಸದಸ್ಯರು ಅಥವಾ ಆಡಳಿತ ಸಮಿತಿಯ ಸದಸ್ಯರು. ಕಂಪನಿ ಅಂತ ಹೇಳಿದಾಗ ಅದರ ನಿರ್ದೇಶಕರು ಅಥವಾ ಆ ಸಂಸ್ಥೆಗೋಸ್ಕರ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರಮುಖ ವ್ಯಕ್ತಿ, ಕೀ ಪರ್ಸನ್ಸ್ ಅಂತ ನಾವು ಹೇಳ್ತೀವಿ. ಇಂಥವರನ್ನು ಜೋಡಿಸಿಕೊಂಡು ಅವರಿಗೆ ತರಬೇತಿ ಕೊಡತಕ್ಕಂಥ ಒಂದು ಕೆಲಸ ಇದನ್ನು ಕಳೆದ 2024ರಲ್ಲಿ ಆರಂಭ ಮಾಡಿತ್ತು. ಪ್ರಾಯೋಗಿಕವಾಗಿ ಆರಂಭದಲ್ಲಿ ಕರೆ ಕೊಟ್ಟಾಗ ಒಂದು 16 ಸಂಸ್ಥೆಗಳು ರೆಸ್ಪಾಂಡ್ ಮಾಡಿದ್ರು, ಬರ್ತೀವಂತ ಹೇಳಿದ್ರು. ಹಾಗೆ ಬಂದರು. ವರ್ಷ ಪೂರ್ತಿ ಅವರಿಗೋಸ್ಕರವಾಗಿ ಬೇರೆ ಬೇರೆ ತರಬೇತಿಗಳನ್ನು ಅವರು ಹಾಕಿಕೊಂಡ್ರು. ಹ್ಯೂಮನ್ ರಿಸೋರ್ಸ್ ಬಗ್ಗೆ, ಫಂಡ್ ರೈಸಿಂಗ್ ಬಗ್ಗೆ, ಅದೇ ರೀತಿ ಪ್ರಾಜೆಕ್ಟ್ ರಿಪೋರ್ಟಿಂಗ್ ಬಗ್ಗೆ ಮತ್ತು ಲೀಗಲ್ ಕಂಪ್ಲಯನ್ಸ್, ಈ 4 ಪ್ರಮುಖ ವಿಷಯಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಪ್ರತಿನಿತ್ಯ ಅನ್ನುವ ಹಾಗೆ ಬೆಳಗಿನಿಂದ ಸಂಜೆ ತನಕ ದಿನಕ್ಕೊಂದು 6 ಗಂಟೆಗಳ ಅವಧಿಯ ತರಬೇತಿಯನ್ನು ವರ್ಷಪೂರ್ತಿ ಅವರು ಮಾಡಿಕೊಂಡು ಬಂದರು. ಸೊ ಭಾಗವಹಿಸಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಅದರಿಂದ ತುಂಬ ಲಾಭ ಆಯಿತು. ನಮಗೆ ಈ ಮಾಹಿತಿಗಳು ಇರಲಿಲ್ಲ, ಯಾರು ಹೇಳೋರು ಇರಲಿಲ್ಲ, ಒಳ್ಳೆಯದಾಯಿತು ನಿಮ್ಮದು, ಅದನ್ನು ಅನುಷ್ಠಾನ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂಥೇಳಿ. ಸೊ ಇದರ ಮುಂದಿನ ಭಾಗವಾಗಿ ಅವರು ಯೋಚನೆ ಮಾಡಿದ್ರೆ ಬರೀ ತರಬೇತಿ ಕೊಟ್ಟರೆ ಸಾಕಾಗುವುದಿಲ್ಲ, ಪ್ರತ್ಯಕ್ಷ ಅವರ ಕ್ಷೇತ್ರಕ್ಕೆ ಹೋಗಿ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು, ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಅವರ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕೇಳಿಕೊಂಡು ಅದನ್ನು ನಿವಾರಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಯೋಚನೆಯಾಗಿ 2ನೇ ಹಂತದಲ್ಲಿ ಅದನ್ನು ಸಪೋರ್ಟ್ ಮಾಡತಕ್ಕಂಥ ಕಾರ್ಯಕ್ರಮ ಅಂಥೇಳಿ 2025ರಲ್ಲಿ ಅದನ್ನು ತೊಡಗಿಸಿಕೊಂಡಿತ್ತು. ಈ ಹಂತದಲ್ಲಿ ಇನ್ನೊಂದು ಯೋಚನೆ ಬಂತು. ದೊಡ್ಡ ಸಂಖ್ಯೆಯಲ್ಲಿ ಮಾತೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ನೇತೃತ್ವ, ಲೀಡರ್ಶಿಪ್ ಅಂತ ಹೇಳ್ತೀವಿ ನಾವು, ಅದನ್ನು ಬೆಳೆಸುವಂಥ ದೃಷ್ಟಿಯಿಂದ ಅವರಿಗೆ ಮಹಿಳೆಯರಿಂದ, ವಿಶೇಷವಾಗಿ ಮಹಿಳಾ ಸಾಧಕಿಯರಿಂದ ಅವರಿಗೆ ಅನೇಕ ಮಾಹಿತಿಗಳನ್ನು ಕೊಡಬೇಕು, ತರಬೇತಿ ಕೊಡಬೇಕು ಅಂಥೇಳಿ ಆ ದೃಷ್ಟಿಯಿಂದ ಈ 2025ರಲ್ಲಿ ಆ ರೀತಿ ಮಾತೆಯರಿಗೋಸ್ಕರ ಪ್ರತ್ಯೇಕವಾಗಿರತಕ್ಕಂಥ ಒಂದು ಅಭ್ಯಾಸವನ್ನು, ಕಾರ್ಯಾಗಾರವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಕಳೆದ ವರ್ಷ ಮಾಡಿದ ಹಾಗೆ ಈ ವರ್ಷ ಕೂಡ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಪ್ರಮುಖರಿಗೆ ಮತ್ತೆ ಪುನಃ ತರಬೇತಿಯನ್ನು ಕೊಡುವಂಥದ್ದನ್ನು ಈ ವರ್ಷ ಮುಂದುವರಿಸಿದ್ದಾರೆ. ಆರೋಹಣಂ ಅನ್ನತಕ್ಕಂಥ ಒಂದು ನಾಮಧೇಯದಲ್ಲಿ ಈ ಕೆಲಸ ಕಾರ್ಯಗಳು ನಡೀತಾ ಉಂಟು. ಈ ಸಲವೂ ಕೂಡ ಅನೇಕ ಸಂಸ್ಥೆಗಳ ಪ್ರಮುಖರು ಬಂದಿದ್ದಾರೆ, ತರಬೇತಿ ಕಾರ್ಯಕ್ರಮ ನಡೀತಾ ಉಂಟು. ಸೊ ತರಬೇತಿಯ ನಂತರದಲ್ಲಿ ಅದರ ಪರಿಣಾಮ ಏನಪ್ಪ, ಅವರವರ ಸಂಸ್ಥೆಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ಅವರು ಎಲ್ಲವನ್ನು ನಾವು ಸಮರ್ಪಕವಾಗಿ ಮಾಡ್ತಾಯಿದ್ದೀವಿ, ನಿಯಮಗಳಿಗೆ ಅನುಸಾರವಾಗಿ ಮಾಡ್ತಾಯಿದ್ದೀವಿ, ಜನರ ಅಪೇಕ್ಷೆಗೆ ಅನುಗುಣವಾಗಿ ಮಾಡ್ತಾಯಿದ್ದೀವಿ, ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ಮಾಡ್ತಾಯಿದ್ದೀವಿ ಅನ್ನತಕ್ಕಂಥ ರೀತಿಯಲ್ಲಿ ಮಾದರಿಯಾಗಿ, ಮೇಲ್ಪಂಕ್ತಿಯಾಗಿ ಕೆಲಸ ಮಾಡತಕ್ಕಂಥದ್ರ ಬಗ್ಗೆ ಅವರು ಮುಂದುವರಿಬೇಕು, ಇದು ಆಶಯ. ಹಾಗಾಗಿ ಪ್ರಕರ್ಷ ಅಕಾಡೆಮಿಯ ಈ ಆರೋಹಣಂ ಕಾರ್ಯಕ್ರಮದ ಮುಖಾಂತರ ಆ ರೀತಿ ಸಮಾಜದಲ್ಲಿ ಪರಿವರ್ತನೆಯನ್ನು ತರತಕ್ಕಂತಹ ಮೇಲ್ಪಂಕ್ತಿಯ ಸೇವಾ ಚಟುವಟಿಕೆಗಳು ನಡೀತದೆ, ಸೇವಾ ಸಂಸ್ಥೆಗಳು ಬೆಳೀತದೆ ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಗುಜ್ಜಾಡಿ ಪ್ರಭಾಕರ ನಾಯಕ, ಉಡುಪಿಯಿಂದ ಬರ್ತಾ ಇದ್ದೇನೆ. ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್. ಕಳೆದೊಂದು 60 ವರ್ಷಗಳಿಂದ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀನಿ.
ಅನ್ಯಾನ್ಯ ಸೇವಾ ಸಂಸ್ಥೆಗಳ ಜೊತೆಗಿನ ವ್ಯವಹರಣೆ, ಅವರ ಅನುಭವಗಳು, ಅವರ ಅಗತ್ಯತೆಗಳು ಮತ್ತು ಅವರ ಬೇಡಿಕೆಗಳು, ಇದಕ್ಕೆ ಅನುಗುಣವಾಗಿ ಪಠ್ಯಕ್ರಮವನ್ನು ಒಂದು ರೀತಿಯಲ್ಲಿ ಬೆಳವಣಿಗೆ ಮಾಡಿದ್ದೇವೆ, ಬೆಳೆಸಿದ್ದೇವೆ. ಅದನ್ನು ಲೋಕಾರ್ಪಣೆ ಮಾಡ್ತಾ ಎಲ್ಲರೂ ಅದರಿಂದ ಲಾಭ ಹೊಂದಬೇಕು ಅನ್ನತಕ್ಕಂಥ ಆಶಯ ನಂದು. ಹಾಗಾಗಿ ವ್ಯಕ್ತಿಗತವಾಗಿ ಇದು ಒಂದು ಅಧ್ಯಯನ ಮತ್ತು ಅಧ್ಯಾಪನ ಎರಡೂ ಕೂಡ. ಯಾಕೆಂದರೆ ಅವರ ಅನುಭವಗಳನ್ನು ಕೇಳೋದ್ರಿಂದ ನನಗೆ ಒಂದಷ್ಟು ಮಾಹಿತಿ ಸಿಗುತ್ತೆ, ನಾವು ಕೆಲವು ವಿಚಾರಗಳನ್ನು ಹೇಳೋದ್ರಿಂದ ಅವರಿಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಹೀಗೆ ಪರಸ್ಪರ ಸಂವಾದದಿಂದ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ. ಇದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು. ವಿಶೇಷತಃ ಸಂಪನ್ಮೂಲದ ಒಂದು ಅಗತ್ಯತೆ ಇದಕ್ಕುಂಟು. ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ದರವನ್ನು ನಿಗದಿಪಡಿಸಿ ನಾವು ಇದನ್ನು ಮಾಡ್ತಾ ಇಲ್ಲ, ಮಾಡಲಿಕ್ಕೂ ಅಲ್ಲ. ಆದರೆ ಒಟ್ಟು ಖರ್ಚು ವೆಚ್ಚಗಳಿಗೋಸ್ಕರ CSR ಫಂಡ್ ಇರಬಹುದು ಅಥವಾ ಇತರ ದಾನಿಗಳಿಂದ ಸಹಕಾರವನ್ನು ತೆಗೆದುಕೊಂಡು ಒಂದು ಸಂಸ್ಥೆಯಾಗಿ ಇದನ್ನು ಕರ್ನಾಟಕದಲ್ಲಿ ಬೆಳೆಸಬೇಕು ಅನ್ನತಕ್ಕಂಥ ಆಶಯ ಸಂಸ್ಥೆಯ ಪ್ರಮುಖರಿಗೆ ಇದೆ. ನಾನು ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಅನೇಕ ಮಂದಿ ಸಂಪನ್ಮೂಲ ವ್ಯಕ್ತಿಗಳು ಇದರಲ್ಲಿ ಸಹಯೋಗ ನೀಡಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಾ ಕ್ಷೇತ್ರದಲ್ಲಿ ತೊಡಗಿರತಕ್ಕಂಥ ಸಂಸ್ಥೆಗಳು, ವ್ಯಕ್ತಿಗಳು ಭಾಗವಹಿಸಬೇಕು ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.